ಮಾತು ಶುರು ಆಗೋದು, ಅಲ್ಲಿ ವ್ಯವಹಾರ ಎವ್ರಿಥಿಂಗ್ ಇನ್ ಇಂಗ್ಲಿಷ್. ಹೀಗಿರುವಂತಹ ಸಂದರ್ಭದಲ್ಲಿ ಗ್ಯಾಲರಿಗಳಲ್ಲೂ ಕೂಡ ಕನ್ನಡದ ವಾತಾವರಣ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಆರ್ಟ್ ಹೌಸ್ನವರು ಬಹಳ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಪ್ರಾಯ ಕರ್ನಾಟಕದ ಸಂದರ್ಭದಲ್ಲಿ ಮೊಟ್ಟ ಮೊದಲ ಒಂದು ಗ್ಯಾಲರಿ ಈ ಕೆಲಸವನ್ನು ಮಾಡಿದೆ ಅಂತ ನಾನಾದರೂ ಭಾವಿಸ್ತೇನೆ. ಅದರಲ್ಲೂ ವಿಶೇಷವಾಗಿ ಈ ಕನ್ನಡ ರಾಜ್ಯೋತ್ಸವವನ್ನ ಕರ್ನಾಟಕ ಸಂಭ್ರಮವನ್ನು ಆಚರಿಸೋದಕ್ಕೋಸ್ಕರ ಬೆಂಗಳೂರಿನ 4 ಕಾಲೇಜಿನ ವಿದ್ಯಾರ್ಥಿಗಳ ಇಲ್ಲಿ ಕೃತಿಗಳಿದ್ದಾವೆ. ಈ 4 ಕಾಲೇಜುಗಳ ವಿದ್ಯಾರ್ಥಿಗಳ ಕೃತಿಗಳಲ್ಲಿ ಕನ್ನಡದ ಪರಂಪರೆಯನ್ನ, ಕನ್ನಡದ ಸಂಸ್ಕೃತಿಯನ್ನ ಬಿಂಬಿಸುವಂತ ಇಲ್ಲಿ ಚಿತ್ರಗಳಿದ್ದಾವೆ. ಆದರೆ ನನ್ನ ಒಂದೇ ಒಂದು ನಿರೀಕ್ಷೆ ನನ್ನ ತಪ್ಪಾಗಿದೆ ಅಂದ್ರೆ, ನಾನು ಇಲ್ಲಿ ಸ್ವಲ್ಪ ಪ್ರಬುದ್ಧವಾದ ಪ್ರವರ್ಧಮಾನದಲ್ಲಿರುವಂತಹ ಕಲಾಕೃತಿಗಳನ್ನು ನಿರೀಕ್ಷೆ ಮಾಡಿದ್ದೆ. ಆದರೆ ಇವರು ಯುವ ಕಲಾವಿದರನ್ನು ಪ್ರೋತ್ಸಾಹ ಮಾಡಬೇಕನ್ನುವಂಥ ಏಕೈಕ ಉದ್ದೇಶದಿಂದ ಒಂದು ಆರಂಭಿಕ ಹಂತದ ಅನೇಕ ಕಲಾಕೃತಿಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅನೇಕವನ್ನು ನಾವು ಕಲಾಕೃತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲಸ್ಟ್ರೇಷನ್ ಅನ್ಬೋದು, ಆ ನೆಲೆಯಲ್ಲಿನ ಅನೇಕ ಕಲಾಕೃತಿ ಇದ್ದಾವೆ. ಹಾಗಿದ್ರೂ ಕೂಡ ಒಂದು ವೃತ್ತಿಪರ ಗ್ಯಾಲರಿ ಒಂದು ಈ ಬಗೆಯ ಪ್ರೋತ್ಸಾಹವನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೆಯಲ್ಲ, ಅದನ್ನ ನಾವು ಎಲ್ಲರೂ ಮೆಚ್ಚಲೇಬೇಕು. ಯಾಕಂದ್ರೆ ಯಾವ ಗ್ಯಾಲರಿಗಳಲ್ಲೂ ಈ ರೀತಿಯ ಪ್ರಯತ್ನ ಮಾಡಕ್ ಹೋಗಿಲ್ಲ. ಪ್ರತಿಯೊಂದು ಕಮರ್ಷಿಯಲ್ ಗ್ಯಾಲರಿಗಳವರು ಕೂಡ ಅವರದೇ ಆದ ಒಂದು ಮಾನದಂಡಗಳಿದ್ದಾವೆ, ಆ ಮಾನದಂಡಗಳಿಂದ ಕೆಳಗಿಳಿಯೋದಿಲ್ಲ. ಹಾಗಾಗಿ ಏನಾಗಿದೆ ಅಂದ್ರೆ, ಬರೀ ಪ್ರೊಫೆಷನಲ್ಸ್ ವೃತ್ತಿಪರರಿಗೆ ಮಾತ್ರ ಎಲ್ಲ ಕಡೆ ಅವಕಾಶ ದೊರೀತಾ ಇದೆ. ಅವರು ಒಂದು ಸಂದರ್ಭದಲ್ಲಿ ಯುವ ಕಲಾವಿದರು ಏನ್ ಮಾಡಬೇಕು, ಬೆಂಗಳೂರಿನಿಂದ ಹೊರಗಿಂದ ಬಂದಿರುವಂತ ಸಣ್ಣ ಸಣ್ಣ ಊರುಗಳಿಂದ ಬಂದಿರುವಂತ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅನ್ನುವಂತ ಅದಕ್ಕೆ ಈ ಗ್ಯಾಲರಿ ಅವರು ಉತ್ತರ ಕೊಟ್ಟಿದ್ದಾರೆ. ನಾವು ಅವರಿಗೂ ಕೂಡ ಪ್ರೋತ್ಸಾಹ ಮಾಡಬೇಕು, ಅವರು ಕೂಡ ಕಲಾಕೃತಿಗಳನ್ನ ರಚನೆ ಮಾಡೋದ್ರ ಮೂಲಕ ಈ ಬಗೆಯ ವೃತ್ತಿಪರ ಗ್ಯಾಲರಿಯಲ್ಲಿ ನನ್ನ ಕಲಾಕೃತಿಗಳ ಪ್ರದರ್ಶನ ಆಯಿತು ಅನ್ನುವಂಥ ಒಂದು ಹೆಮ್ಮೆ ಇದೆಯಲ್ಲ, ಆ ಹೆಮ್ಮೆ ಬರುವಂತ ಕೆಲಸ ಇವತ್ತು ವಿದ್ಯಾರ್ಥಿಗಳಿಗಾಗಿದೆ. ನಾನು ಮುಂದಿನ ದಿನಗಳಲ್ಲಿ ಇವರು ಇನ್ನಷ್ಟು ಒಳ್ಳೆಯ ಕೃತಿಗಳನ್ನು ಮಾಡಲಿ. ಆರ್ಟ್ ಹೌಸ್ನವರು ಕೂಡ ಪ್ರತಿ ವರ್ಷ ಮುಂದಿನ ವರ್ಷದಿಂದ ನವೆಂಬರ್ ತಿಂಗಳಲ್ಲಿ ಈ ಬಗೆಯ ಕೆಲಸವನ್ನ ಮಾಡೋದ್ರ ಮೂಲಕ ನಾವೇನು ಬೆಂಗಳೂರಿನಲ್ಲಿ ಇದ್ದೇವಲ್ಲ, ಬೆಂಗಳೂರಿನ ಅನ್ನ ತಿಂತೇವೆ, ಬೆಂಗಳೂರಿನ ಹಣ ಕೊಡ್ತೇವೆ, ಬೆಂಗಳೂರಿನ ಗಾಳಿ ಕುಡಿತೇವೆ, ಅದಕ್ಕೆ ಒಂದು ನಾವು ಯಾವ್ದನ್ನ ಪಡ್ಕೊಳ್ತಾ ಇದ್ವಿ ಅದನ್ನು ವಾಪಸ್ ನೀಡುವಂತ ಕೆಲಸವನ್ನ